ನೀವು ಇವಾಗ ಬಂದ್ರಿ ದಿನ ಮೊಸರು ತಿನ್ನಬೇಕು ಅಂತ ಕೇಳೋದು. ನಾನು ಆವಾಗಲೇ ಹೇಳಿದೆ ಅದನ್ನು. ದಿನ ಮೊಸರು ತಿಂದುಬಿಟ್ರೆ ಇನ್ನೊಂದು ವರ್ಷ ತಿಂದುಬಿಡು, ಕೈ ಕಾಲು ಎಲ್ಲವೂ ಇದು ಆಮವಾತ, ಅದೇನು ರೊಮೆಟೈಡ್ ಮರ್ತೈಟಿಸ್ ಬರ್ತವೆ, ನಿಮ್ಮ ಬೆರಳುಗಳು ಹಿಂಗಾಗ್ತವೆ, ಜೀವನ ಪೂರ್ತಿ ಕೆಲಸ ಮಾಡೋಕ್ಕಾಗಲಿಲ್ಲ ರೀತಿ ಆರೋಗ್ಯ ಹಾಳಾಗ್ತದೆ. ಮೊಸರು ತಿಂದು ಗಟ್ಟಿ ಹೆಲ್ತ್ ಚೆನ್ನಾಗಿ ಇಟ್ಕೊಳ್ಳೋಕೆ ಆಗೋದಿಲ್ಲ. ಅದು ಹಾಗಲ್ಲ. ಅದು ಮಜ್ಜಿಗೆ ಊಟ ಮಾಡ್ಬೋದು. ಅದಕ್ಕೆ ಸ್ವಲ್ಪ ಸೈಂಧವ ಲವಣ ಹಾಕ್ಕೊಂಡು ತಾಜಾ ಮಜ್ಜಿಗೆ, ಮೊಸರು ಹುಳಿ ಇರಬಾರ್ದು, ಹುಳಿ ಇಲ್ದಿರೋಂಥ ಮೊಸರನ್ನ ಕಡಿಬೇಕು. ಕಡಿದ ಮೇಲೆ ಅದನ್ನು ಸೋಸಬೇಕು. ಸೋಸಿದ ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ಸೈಂಧವ ಲವಣವನ್ನು ಅಥವಾ ಸಮುದ್ರದಿಂದ ಬಂದಿರತಕ್ಕಂಥ ಲವಣವನ್ನು ಹಾಕ್ಕೊಂಡು ಉಪ್ಪು ಕರಗಿಸ್ಕೊಂಡು ಆ ಮಜ್ಜಿಗೆನ ದಿನಕ್ಕೊಂದ್ಸರಿ ಖಂಡಿತ ಕುಡಿಬೋದು. ಅಥವಾ ತಾಜಾ ಇರಬೇಕು. ಮೊಸರನ್ನ ದಿನ ಊಟ ಮಾಡಿದ್ರೆ ಕಣ್ಣು ಹಾಳಾಗುತ್ತೆ, ಜಾಯಿಂಟ್ಗಳು ಹಾಳಾಗ್ತವೆ, ಮನುಷ್ಯನ ಬುದ್ಧಿ ಚುರುಕುತನ ಹಾಳಾಗ್ತದೆ. ಇವೆಲ್ಲ ಬರೀ ಗಟ್ಟೊಂದು ನೋಡ್ಕೊಂಬಿಟ್ರೆ ಸಾಕಾ? ಹೋಗಲಿ, ಮೊಸರು ತಿಂದರೆ ಗಟ್ ಹೆಲ್ತ್ ಚೆನ್ನಾಗಿರ್ತದೆ. ಕೇಳೋರು, ಕೇಳಿ ಪಕ್ಕದ ಇದ್ದಾರೆ, ಅವ್ರು ಕೇಳಿ ನೋಡು. ಮೊಸರು ತಿಂದರೆ ಮೊಸರಲ್ಲೇನೋ ಬ್ಯಾಕ್ಟೀರಿಯಾಗಳಿದೆ. ಇಲ್ಲಿ ನಿಮ್ಮ ಸ್ಟಮಕ್ಕಲ್ಲಿ 1.5 pH ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದೆ. ನೀವು ತಿಂದಿರೋ ಎಲ್ಲ ಬ್ಯಾಕ್ಟೀರಿಯಾಗಳು ಸತ್ತು ಹೋಗ್ತವೆ. ಅಲ್ಲಿ ಏನು ಸಿಕ್ಕಂಗಾಯಿತು? ಮೊಸರಿನ ಸೈಡ್ ಎಫೆಕ್ಟ್ ಅಷ್ಟೇ. ಹುಚ್ಚುಚ್ಚಾಕಾರ ಅದು. ಒಂದು ಸಣ್ಣ ಕಲ್ಪನೆಯೂ ಇಲ್ಲದಿರೋಂಥ ಆಲೋಚನೆಗಳೆಲ್ಲ ಮಾಡುವಂಥದ್ದು. ನೀವು ಕೇಳಿರ್ಬೋದು, ಆದರೆ ಫಾಲೋ ಅಪ್ ಮಾಡಿದ್ರೆ ಮಾತ್ರ ಮುಂದಿನ ವರ್ಷಕ್ಕೆ ಜಾಯಿಂಟ್ ಪೇನ್ಗಳು ಪರ್ಮನೆಂಟಾಗಿ ಗ್ಯಾರಂಟಿ, ಮತ್ತು ಲೈಫ್ ಟೈಮ್ಗೆ ಹೋಗೋದಿಲ್ಲ ಅದು. ಆ ಥರದ್ದೆಲ್ಲ ಮಾಡಬಾರ್ದು.